ಬೆಂಗಳೂರಿನಲ್ಲಿ ಎಟಿಎಂಗೆ ಕನ್ನ ಹಾಕಿದ್ದಾರೆ ಖದೀಮರು. ಒಂದೇ ದಿನದಲ್ಲಿ ಹೊಸೂರಿನ 2 ಎಟಿಎಂ ಅಲ್ಲಿ ಕಳ್ಳತನ ಆಗಿದೆ. ಬೆಡ್ಶೀಟ್ ಸುತ್ಕೊಂಡ್ ಬಂದು ಕಳ್ಳತನ ಮಾಡಿ ಕಳ್ಳರು ಕೈ ಚಳಕ ತೋರಿಸಿದ್ದಾರೆ. ಸಿಸಿಟಿವಿ ಕ್ಯಾಮೆರಾಗೆ ಬ್ಲಾಕ್ ಸ್ಪ್ರೇ ಮಾಡಿದ್ರು ಕಳ್ಳರು. ಸ್ಪ್ರೇ ಮಾಡಿದ ಬಳಿಕ ಗ್ಯಾಸ್ ಕಟರ್ ಬಳಸಿ ಕನ್ನ ಹಾಕಿದ್ದಾರೆ. ಬೆಳ್ಳಂದೂರು ಹೊಸೂರಿನಲ್ಲಿ ಎಟಿಎಂ ದೋಚಿ ಎಸ್ಕೇಪ್ ಆಗಿದ್ದಾರೆ. ಬೆಳ್ಳಂದೂರಿನ ಎಟಿಎಂನಲ್ಲಿ 16,56,800 ರೂಪಾಯಿ ಕಳವಾಗಿದೆ. ಜುಲೈ 6ರಂದು ನಡೆದಿರೋ ಕಳ್ಳತನ ತಡವಾಗಿ ಬೆಳಕಿಗೆ ಬಂದಿದೆ. ಘಟನೆ ಸಂಬಂಧ ಬೆಳ್ಳಂದೂರು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹೊರ ರಾಜ್ಯದಿಂದ ಬಂದು ಕೃತ್ಯ ಎಸಗ್ತಾ ಇರುವಂತ ಮಾಹಿತಿ ಇದೆ. ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಹೊರ ರಾಜ್ಯದಿಂದ ಬಂದು ಈ ರೀತಿ ಕಳ್ಳತನ ಮಾಡೋದು ಅಥವಾ ಇನ್ನೊಂದು ಮಾಡೋದು, ಸುಲಿಗೆ ಮಾಡೋದು, ಇವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಿಸಿ ಕ್ಯಾಮ್ರಾ ಫುಟೇಜ್ ಗಮನಿಸ್ತಾ ಇದ್ದೀರಿ. ಸಿಸಿ ಕ್ಯಾಮ್ರಾಗೆ ಬ್ಲಾಕ್ ಸ್ಪ್ರೇ ಮಾಡಿ ಬೆಡ್ಶೀಟ್ ಸುತ್ಕೊಂಡ್ ಬಂದು ಕಳ್ಳತನ ಮಾಡಿರೋದು. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಹೊರ ರಾಜ್ಯದಿಂದ ಬೆಂಗಳೂರಿಗೆ ಬೇರೆ ಯಾವ್ದಾದ್ರು ಒಂದು ತಂಡನೇ ಬಂದಿದ್ಯಾ ಅಂತ? ಯಾಕೆಂದ್ರೆ ಬಹಳಷ್ಟು ದಿನಗಳಾಗಿತ್ತು ಈ ರೀತಿಯಾದಂತಹ ಎಟಿಎಂ ಕಳ್ಳತನದ ಸುದ್ದಿಗಳನ್ನ ಕೇಳಿ. ಈಗ ಮತ್ತೆ ಇದೇ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಹೌದು ಸಿಂಧೂರು, ಇಷ್ಟು ದಿನ ಕೂಡ ಎಟಿಎಂನಲ್ಲಿ ಕಳ್ಳತನದ ಪ್ರಕರಣಗಳು ಕೂಡ ಕಡಿಮೆ ಆಗಿತ್ತು. ಆದರೆ ಮೊನ್ನೆ ನಡೆದಂಥ ಈ ಒಂದು ಘಟನೆಯಿಂದಾಗಿ ಮತ್ತೆ ಪೊಲೀಸರು ಆಕ್ಟಿವ್ ಆಗಿದ್ದಾರೆ ಕಳ್ಳರನ್ನು ಹಿಡಿಬೇಕಂತ ಹೇಳಿ. ಅದೇ ದಿನ ಕೂಡ ಹೊಸೂರಿನಲ್ಲಿರುವಂತಹ 2 ಎಟಿಎಂಗಳಲ್ಲಿ ಕಳ್ಳತನ ಆಗಿರೋ ಪ್ರಕರಣಗಳು ಕೂಡ ದಾಖಲಾಗಿದೆ. ಇನ್ನು ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡ ಕನ್ನಳ್ಳಿಯಲ್ಲಿರುವಂತಹ ಒಂದು ಆಕ್ಸಿಸ್ ಬ್ಯಾಂಕ್ ಏನಿದೆ ಅದರಲ್ಲಿ ಸುಮಾರು 16,50,000 ರೂಪಾಯಿ ಕಳ್ಳತನ ಆಗಿರುವಂತಹ ಒಂದು ಘಟನೆ ಕೂಡ ಈಗ ದೂರು ದಾಖಲಾಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಆಕ್ಸಿಸ್ ಬ್ಯಾಂಕ್ನಲ್ಲಿ ಏನು ಕಿರಣ್ ಅನ್ನುವಂತಹ ಒಂದು ಇಂಡಿಯಾ ವ್ಯಾಲ್ಯೂ ಸೆಕ್ಯೂರಲ್ಲಿ ಏನು ಕೆಲಸ ಮಾಡ್ತಿರ್ತಾರೆ, ಅವರು ಹಣವನ್ನು ತಂದು ಡೆಪಾಸಿಟ್ ಮಾಡಿರ್ತಾರೆ. ಸೊ ಡೆಪಾಸಿಟ್ ಮಾಡಿದ ನಂತರ ಈ ಒಂದು ಕಳ್ಳತನದ ಆಗಿರುವಂತಹದ್ದು ಕೂಡ ಮುಂಬೈನಿಂದ ಅವರಿಗೆ ಒಂದು ಕರೆಯನ್ನು ಬರುತ್ತೆ. ಅಂದರೆ ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳ್ತಾರೆ ಈ ರೀತಿಯಾಗಿ. ಅಂದರೆ ಈ ಒಂದು ಎಟಿಎಂಗೆ ಬರುವಂತಹ ಕಳ್ಳರು ಈ ಹಿಂದೆ ಕೂಡ ಒಂದು ಆ ಎಟಿಎಂನಲ್ಲಿರುವಂತಹ ಒಂದು ಸಿಸಿ ಕ್ಯಾಮ್ರಾ ಇರ್ಬೋದು, ಮತ್ತು ಎಷ್ಟು ಜನ ಓಡಾಡ್ತಾರೆ ಮತ್ತು ಜನ ಯಾವಾಗ ಕಡಿಮೆ ಆಗ್ತಾರೆ ಅನ್ನೋದನ್ನೆಲ್ಲ ಕೂಡ ವಾಚ್ ಮಾಡಿದ್ದಾರೆ. ಸೊ ಅದಾದ ನಂತರ ಏಕಾಏಕಿಯಾಗಿ ಇಬ್ಬರು ಕೂಡ ಒಳಗಡೆ ಬರುವಂತಹ ದೃಶ್ಯ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಬೆಡ್ಶೀಟನ್ನು ಸುತ್ತಕೊಂಡು ಒಳಗಡೆ ಬರುವಂತಹ ಈ ಕದೀಮರು ಒಂದು CCTV ಏನಿದೆ ಅದಕ್ಕೆ ಒಂದು ಬ್ಲಾಕ್ ಸ್ಪ್ರೇಯನ್ನು ಮಾಡ್ತಾರೆ. ಅಂದರೆ ತಮ್ಮ ಮುಖ ಚಹರೆ ಕಾಣಬಾರ್ದು ಅಂತ ಹೇಳಿ. ಸೊ ಒಳಗಡೆ ಬರುವಂಥ ಸಂದರ್ಭದಲ್ಲಿ ಅವ್ರ ಮುಖ ಕೂಡ ಒಂದು ಕ್ಯಾಪ್ಚರ್ ಆಗಿರುವಂಥದ್ದು ಅರ್ಧ ಫೇಸ್ ಕೂಡ ಕಾಣ್ತಾ ಇದೆ. ಸೊ ಈಗ ಅವರು ಕ್ಯಾಪ್ಚರನ್ನು ಮಾಡಿ ಗ್ಯಾಸ್ ಕಟರನ್ನು ಬಳಸಿ ಒಂದು ATM ಮಿಷನನ್ನು ಕಟ್ ಮಾಡಿ ಅದರಲ್ಲಿದ್ದಂಥ ಹಣವನ್ನು ಕೂಡ ಈಗ ಕಳ್ಳತನ ಮಾಡ್ಕೊಂಡು ಹೋಗಿರುವಂಥದ್ದು. ಸೊ ಈಗ ಆರೋಪಿಗಳ ಒಂದು ಪತ್ತೆಗೂ ಕೂಡ ಮುಂದಾಗಿದ್ದಾರೆ. ಅಂದರೆ ಹೊಸೂರಿನಲ್ಲಿ ಆಗಿರುವಂತಹ ಒಂದು ಘಟನೆಯೂ ಇದಕ್ಕೂ ಸಾಮ್ಯತೆ ಇರೋದ್ರಿಂದಾಗಿ ಇಬ್ಬರು ಕೂಡ ಒಂದು ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಆರೋಪಿಗಳು ಪ್ರೊಫೆಷನಲ್ ಆಗಿ ಇದನ್ನೇ ಮಾಡ್ತಾ ಇದ್ದಾರೆ ಅಥವಾ ಇದೇ ಫಸ್ಟ್ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಬೇಕಾಗಿದೆ. ಯಾಕಂದರೆ ಬೆಂಗಳೂರಿನಲ್ಲಿ ಸಾಕಷ್ಟು ಬಾರಿ ಇಂತಹ ಪ್ರಕರಣಗಳು ಕೂಡ ವರದಿಯಾಗಿತ್ತು. ಈಗ ಆರೋಪಿಗಳ ಪತ್ತೆಗೆ ಬೆಳ್ಳಂದೂರು ಪೊಲೀಸರು ಕೂಡ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿರುವಂಥದ್ದು. ಸಿಂಧೂರ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ.